ದಿನದಿಂದ ಕೇಳ್ಕೊಡ್ತಾ ಇದ್ದೇವೆ. ಕೃಷ್ಣಾರೆಡ್ಡಿ ಅಣ್ಣ ಹೇಳ್ದಂಗೆ ಇವರು ಕೆಲಸ ಮಾಡ್ತಾ ಇಲ್ಲ. 40% BJP ಮೇಲೆ ಅಂತ ಕಮಿಷನ್ ಕುತ್ತರಿಸಿ 80% ಇವರೇ ಸ್ವಂತ ಕೆಲಸಗಳು ಮಾಡ್ಕೊಂತವ್ರೆ. ಇವಾಗ ಕರ್ನಾಟಕದ ದೋಚೋ ಕೆಲಸ ಮಾಡ್ತಾವ್ರೆ. ಇನ್ನು ಯಾರು ಬಂದರೂ ಅದು ನಿಲ್ಲಲ್ಲ. ನಾವಿನ್ನ ಜಾಸ್ತಿನೇ ಹೊರತು ನಿಲ್ಲಲ್ಲ, ಹಂಚ್ಕೊತಾ ಇರೋದು ಅಷ್ಟೇ. ಎಲ್ಲಕ್ಕೂ ಫ್ರೀ ಭಾಗಿಗಳು ಅವು ಇವು ಅಂತ ಇನ್ನೂ ದುಡ್ಡು ಕೊಟ್ಟಿಲ್ಲ ಮಹಿಳೆಯರಿಗೆ ಈ ಸಲ ಕಣ್ ತರಿಸ್ದಂಗೆ ಆಗುತ್ತೆ. ಒಂದು ಕೊಟ್ಟರೆ ಒಂದಿಲ್ಲ. ನಿನ್ನ ದುಡ್ಡು ನಿಮ್ಮ ಯಜಮಾನ್ ತಾವು ಕಿತ್ಕೊ, ಇನ್ನೊಬ್ರು ಕಿತ್ಕೊ, ನಿಮ್ಮ ಕುಟುಂಬದ ತಾವು ಕಿತ್ಕೊ, ಒಂದು ಕರೆಂಟ್ ಬಿಲ್ಲಿಂದ ಹಿಡಿದು ಒಂದು ರೇಷನ್ನಿಂದ ಹಿಡಿದು ಎಲ್ಲ ಜಾಸ್ತಿ. ಕೇಂದ್ರ ಸರ್ಕಾರದಾಗ 10 ರೂಪಾಯಿ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಅಂತ ಹೇಳೋದು ನಿಮ್ಮ ಗಮನಕ್ಕೆ ಬರ್ತದೆ. ನಿಮಗೆ ಕೊಡ್ತಾ ಇರೋದು ಎಷ್ಟು? ನಿಮ್ಮ ಕರ್ನಾಟಕ ಸರ್ಕಾರದ್ದು 40 ರೂಪಾಯಿ 25-40 ರೂಪಾಯಿ ಜಾಸ್ತಿ. ಅದು ಕಮ್ಮಿ ಮಾಡಿದ್ರೆ ಆಗಲ್ಲ. ಇವ್ರದ್ದು ದುಡ್ಡೇ ಇಲ್ಲ ಸರ್. ಒಂದು ಕಡೆ ಡಿ ಕೆ ಶಿವಕುಮಾರ್ CM ಆಗಬಾರ್ದು ಅಂತ ಪ್ರತಿಭಟನೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅವ್ರು ಆದರೆ ಯಾವ ರೀತಿ ಕೆಲಸ ಎಲ್ಲ ತೊಂದರೆ ಆಗುತ್ತೆ? ಇವತ್ತು ಏನು ಅಂದರೆ ನಾನು ದುಡ್ಡು ಹೊಡಿಬೇಕು, ನನ್ನ ಕೈ ಮುಟ್ಟಬೇಡ, ನೀನೇ CM ಆಗೋ. ಈ ಮಿನಿಸ್ಟ್ರಿಗೆ ಒಪ್ಪಂದ ಮಾಡ್ಕೊಬೇಕಲ್ಲ, ನನಗಿಂಥ ಪೋಸ್ಟ್ ಕೊಡು, ನಾನು ಇಂಥದ್ದು ಅಂತೇಳಿ ಮಾಡಿಕೊಂಡು ಕರ್ನಾಟಕ ರಾಜ್ಯನ ನಂಬಿಕೆ ದ್ರೋಹದಿಂದ ದಿವಾಳಿ ಮಾಡಿಬಿಟ್ಟು ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಸರ್ಕಾರ ಎಲ್ಲಿ ಇರ್ತದೆ? ದುಡ್ಡೇ ಇಲ್ಲ, ಸರ್ಕಾರ ನಡೆಸೋಕ್ಕೆ ಆಗಲ್ಲ. ಇರೋದ್ರಾಗ ನಡೆಸ್ತೀರಿ. ಸಾಲ ಮಾಡು ಇವಾಗ ಇವ್ರು ಬಂದ ಮೇಲೆ ಒಂದು 3 ಲಕ್ಷ ಕೋಟಿ 4 ಲಕ್ಷ ಕೋಟಿ ಸಾಲ ಮಾಡಿದ್ರೆ ಅದು 8 ಲಕ್ಷ ಕೋಟಿಗೆ ಇರ್ತದೆ. ಇವತ್ತು 9 ಲಕ್ಷ ಕೋಟಿ ಆಗೈತೆ. ಇನ್ನು ಇವ್ರು ಏನು ನಡೆಸ್ತಾರೆ? ಸರ್ಕಾರ ನಡೆಸೋಕ್ಕೆ ಏನೈತೆ ದುಡ್ಡು? ಅಲ್ಲಿ 2,000 ಕೊಡು ಅಂತೇಳಿ ಒಬ್ಬ ಮಹಿಳೆ ಮೇಲೆ 50,000 1 ಲಕ್ಷ ಸಾಲ ಮಾಡಿಸಿ, ಇವಾಗ ಮಹಿಳೆಯರಿರೋದು 3 ಕೋಟಿ ಜನ ಮಹಿಳೆಯರು ಬರ್ತಾರೆ. 6 ಕೋಟಿ ಅಂದರೆ 3 ಕೋಟಿ ಜನ ಬರ್ತಾರೆ. 3 ಕೋಟಿ ಮಹಿಳೆಯರ ಮೇಲೆ 1.5 ಲಕ್ಷ ಸಾಲ ಮಾಡಿ ಇವ್ರಿಗೆ 1 ಲಕ್ಷ ಕೊಡೋದೇನೈತೆ? ಜನಗಳು ಟ್ಯಾಕ್ಸು ಕಟ್ಟಿ ಸಾಲ ಗುರಿಗೂ ಸಿಕ್ಕಿ ನಾವು 1.5 ಲಕ್ಷ ಒಬ್ಬನ ಮೇಲೆ ಇವಾಗ ಸಾಲ ಮಾಡೋರೆ. ಇನ್ನು 50,000 ತಗೊಂತಾರೆ. ಅವ್ರಿಗೇನು ಬೇಕು? 2,000 ಅಲ್ಲ 5,000 ಕೊಡ್ತಾ ಇದ್ರೆ ಸಾಕು. ನಿಮ್ಮ ದುಡ್ಡು ನಿಮ್ಮ ತಲೆ ಮೇಲೆ ಇಕ್ಕಿ ಸಾಲ, ಜನಸಂಖ್ಯೆ ಇಕ್ಕಿ ಸಾಲ ಮಾಡೋದು, ಆಸ್ತಿ ಇಕ್ಕಿ ಸಾಲ ಮಾಡೋದಲ್ಲ. ಕರ್ನಾಟಕ ಒತ್ತೆ ಇಟ್ಟು 6 ಕೋಟಿ ಜನಸಂಖ್ಯೆ ಮೇಲೆ ಸಾಲ ಮಾಡಿದ್ರು. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27 ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನಂಪಲ್ಲೆ, ಚಿಂತಾಮಣಿ. ಕನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 94492888491.